Students, welcome back to SciMath videos. So, ivaga ನಾವು circle theorems. There are two theorems from circle chapters. Definitely out of these two, one theorem will definitely come in the examination. It is very simple theorem. So, very quickly we'll just see the theorem, and with just 5 to 10 minutes of practice, you will definitely remember. And it is a definite question. Directly go into the theorem. This is the first theorem. So, ಈ theorem prove that the tangent to a circle is perpendicular to the radius of the circle at point of contact. ಏನು ಹೇಳ್ತಿದೆ ಅಂದ್ರೆ, so obviously we know if you draw any circle, tangent is a line that touches circle at only one point. So they are asking us to prove that this point where this tangent meets the circle, it only meets at one point. So this point is called as point of contact. So from point of contact, obviously you can draw one radius. So radius and tangent at the point of contact, they're always perpendicular. So anything you can draw a tangent here. Okay. If you draw a tangent here, madhyadinda ನೀವು radius draw ಮಾಡಿದ್ರೆ, obviously this will be 90 degree. So ಅದನ್ನೇ prove ಮಾಡಬೇಕು. You have to prove that tangent to a circle is perpendicular 90 degree to the radius of the circle at point of contact. ಇಲ್ಲಿ ಅದು 90 degree ಇರುತ್ತೆ ಅಂತ prove ಮಾಡಬೇಕು. So they will give this statement in examination. Prove inge statement ಕೊಡ್ತಾರೆ. You have to draw this diagram first. So what you will do, you draw a circle, a tangent AB, center of the circle is O, the point of contact is P. Then we'll come to that you will draw. See, the given circle C and tangent AB and point P. Next, to prove what we have to prove, that basically OP, radius, so it is perpendicular to what? Tangent AB. ಇದನ್ನ ನಾವು ಪ್ರೂವ್ ಮಾಡಬೇಕು. ಸೊ ಅದನ್ನು ನಾನು ಬರ್ದಿದ್ದೀವಿ ಇಲ್ಲಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್. ಇವಾಗ ಇದು ಪ್ರೂವ್ ಮಾಡೋಕ್ಕೆ ಆಬ್ವಿಯಸ್ಲಿ ಇನ್ ಮೋಸ್ಟ್ ಆಫ್ ದ ಥಿಯರಮ್ಸ್ ದೇರ್ ಇಸ್ ಕನ್ಸ್ಟ್ರಕ್ಷನ್. ಸೊ ಏನು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಂದ್ರೆ, ವಿಲ್ ಡ್ರಾ ಒನ್ ಲೈನ್ ಓ ಕ್ಯೂ. ಓಕೆ, ಟೇಕ್ ಎನಿ ಪಾಯಿಂಟ್ ಕ್ಯೂ ಅದರ್ ದೆನ್ ಪಿ ಟು ಅ ಟ್ಯಾಂಜೆಂಟ್ ಎ ಬಿ ಅಂಡ್ ಜಾಯಿನ್ ಇಟ್. ಸೊ ಓ ಇಂದ ಕ್ಯೂಗೆ ಜಾಯಿನ್ ಮಾಡ್ತೀನಿ. ಓಕೆ, ಅದರ್ ದೆನ್ ಪಿ ಯು ಟೇಕ್ ಎನಿ ಪಾಯಿಂಟ್ ಕ್ಯೂ. ನೆಕ್ಸ್ಟ್ ಪ್ರೂಫ್. ಸೊ ಇವಾಗ ಪ್ರೂಫ್ಗೆ ಬರೋಣ. ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್. ವಿ ಹ್ಯಾವ್ ಟು ಪ್ರೂವ್ ದಿಸ್ ನಾವು. ಇವಾಗ ಏನು ಹೇಳ್ತಿದ್ದಾರೆ ಅಂದ್ರೆ, ಬೇಸಿಕಲಿ ನಾವು ಯು ಹ್ಯಾವ್ ಟು ಪ್ರೂವ್ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಸೊ ಅಮಾಂಗ್ ಆಲ್ ದ ಲೈನ್ ಸೆಗ್ಮೆಂಟ್ಸ್ ಜಾಯಿನಿಂಗ್ ದ ಪಾಯಿಂಟ್ ಓ ಟು ದ ಪಾಯಿಂಟ್ ಎ ಬಿ. ಸೊ ಓ ಇಂದ ಎ ಬಿಗೆ ಜಾಯಿನ್ ಆಗೋ ಎಲ್ಲ ಎಷ್ಟಾದ್ರೂ ನಿಮ್ಗೆ ಲೈನ್ಸ್ ಹಾಕೋ ನಿಮ್ಗೆ ಹೋಗ್ತಾ ಇದ್ದಷ್ಟು ನೀವು ಯು ಕ್ಯಾನ್ ಡ್ರಾ ಮಲ್ಟಿಪಲ್ ಲೈನ್ಸ್ ದೆಗ್ಲಿಸ್, ರೈಟ್? ಯು ಕ್ಯಾನ್ ಡ್ರಾ ಸೋ ಮೆನಿ ಲೈನ್ಸ್. ಸೊ ಬೇಸಿಕಲಿ ದ ಶಾರ್ಟೆಸ್ಟ್ ಒನ್ ಈಸ್ ದ, ಇದರಲ್ಲಿ ನೀವು ತಗೊಂಡ್ರೆ ಶಾರ್ಟೆಸ್ಟ್ ಒನ್ ಇದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ವಿ ಹ್ಯಾವ್ ಟು ಪ್ರೂವ್ ಒ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಅದಕ್ಕೆ ಏನು ಸಫಿಷಿಯಂಟ್, ನಾವು ಏನು ಮಾಡ್ಬಿಡ್ಬೇಕಂದ್ರೆ ಇಲ್ಲಿ ಹೆಂಗಾದ್ರೂ ಮಾಡಿ ಒ ಪಿ ಶಾರ್ಟೆಸ್ಟ್ ಅಂತ ಪ್ರೂವ್ ಮಾಡಿದ್ರೆ, ಅದೇ ಇಲ್ಲಿರೋ ಸ್ಟೇಟ್ಮೆಂಟ್ ಏನಂದ್ರೆ ಸಮ್ ಯು ಹ್ಯಾವ್ ಟು ಪ್ರೂವ್ ದಟ್ ಒ ಪಿ ಇಸ್ ದ ಶಾರ್ಟೆಸ್ಟ್ ಒನ್. ಓಕೆ, ಅದಕ್ಕೆ ಏನು ಮಾಡಬೇಕು, ಇವಾಗ ನಾವೇನು ಮಾಡ್ತೀವಿ ಅಂದರೆ, ಒಂದು ಪಾಯಿಂಟ್, ಈ ಪಾಯಿಂಟ್ ಇದ್ದೇ ಇದೆಯಾ, ಇದು ಆರ್ ಪಾಯಿಂಟ್ ಅಂತ ನಾವು ಮೆನ್ಷನ್ ಮಾಡ್ಕೊಂಡ್ರೆ ಕ್ಲಿಯರ್ಲಿ ಇವಾಗ ಒ ಪಿ ಈಸ್ ಈಕ್ವಲ್ ಟು ಓ ಆರ್. ಇದು ಮತ್ತೆ ಇದು, ಯಾಕಂದ್ರೆ ಇದೆರಡು ರೇಡಿಯಸ್, ಇದು ರೇಡಿಯಸ್ಸು, ಇದು ರೇಡಿಯಸ್. ಸೊ ಬೇಸಿಕಲಿ ಈ ಸ್ಟೇಟ್ಮೆಂಟ್ ಅಲ್ಲಿ ನೀವೇನು ಗ್ಯಾಪ್ ಇಟ್ಕೊಬೇಕಂದ್ರೆ, ಸೊ ವಿ ಹ್ಯಾವ್ ಟು ಈ ಲೈನ್ ನ ಒಂದು 2-3 ಲೈನ್ ಗ್ಯಾಪ್ ಇಟ್ಕೊಂಡ್ರೆ ಆಯ್ತು. ಏನಂದ್ರೆ ಇವಾಗ ಬೇಸಿಕಲಿ ಎ ಬಿ, ಇಫ್ ಯು ಡ್ರಾ ಮಲ್ಟಿಪಲ್ ಲೈನ್ ಸೆಗ್ಮೆಂಟ್ಸ್ ಟು ಎ ಬಿ ಫ್ರಮ್ ಓ, ದ ಶಾರ್ಟೆಸ್ಟ್ ಒನ್ ಶುಡ್ ಬಿ ಒ ಪಿ. ಸೊ ಬೇಸಿಕಲಿ ವಿ ಹ್ಯಾವ್ ಟು ಪ್ರೂವ್ ಒ ಪಿ ಇಸ್ ದ ಶಾರ್ಟೆಸ್ಟ್ ಒನ್. ಅದಕ್ಕೆ ನಾವು ಕೆಲವು ಪ್ರೂಫ್ ಮಾಡ್ತೀವಿ ಇವಾಗ. ಸೊ ನಾವು ಒ ಪಿ ಇಸ್ ಈಕ್ವಲ್ ಟು ಓ ಆರ್, ಇದೆರಡು ಸೇಮ್ ಯಾಕಂದ್ರೆ ರೇಡಿಯಸ್. ನೆಕ್ಸ್ಟ್ ಇವಾಗ ಓ ಕ್ಯೂ ಇದೆಯಲ್ಲ, ಇದು ಫುಲ್ಲು ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಓ ಆರ್ ಕ್ಯೂ. ಒಪ್ತೀರಾ? ಇದು ಇಲ್ಲಿಂದ ಇಲ್ಲಿಗೆ ಓ ಆರ್, ಇಲ್ಲಿಂದ ಇಲ್ಲಿಗೆ ಆರ್ ಕ್ಯೂ. ಸೊ ಇವಾಗ ನೆಕ್ಸ್ಟ್ ಎರಡೇ ಲೈನ್ ಇರುತ್ತೆ, ತೀರ ಮುಗ್ದೋಯ್ತು. ಸೊ ಏನು ಪ್ರೂವ್ ಮಾಡ್ಬೇಕು ನೆಕ್ಸ್ಟ್? ನೀವು ನೋಡಿದ್ರೆ ಓ ಕ್ಯೂ ಇಸ್ ಆಬ್ವಿಯಸ್ಲಿ ಗ್ರೇಟರ್ ದೆನ್ ಓ ಆರ್. ಒಪ್ತೀರಾ? ನೋಡಿ, ಓ ಕ್ಯೂ ಇಲ್ಲಿಂದ ಇಲ್ಲಿಗೆ ಇಟ್ ಇಸ್ ಆಬ್ವಿಯಸ್ಲಿ ಬಿಗರ್ ದೆನ್ ಓ ಆರ್. ಸೇಮ್ ವೇ ಇವಾಗ ಇದು ದೊಡ್ಡದಾದ್ರೆ ಓ ಪಿ ಕೂಡ ಇಟ್ ಶುಡ್ ಬಿ ಸ್ಮಾಲರ್ ದೆನ್ ಓ ಪಿ ಓ ಕ್ಯೂ ಅಲ್ವಾ? ನೋಡಿ, ಇವಾಗ ಓ ಕ್ಯೂ ಇಸ್ ಗ್ರೇಟರ್ ದೆನ್ ಓ ಆರ್, obviously OQ should be greater than OP also. That is because we already proved that these both are same. Thus, it is very clear that OP is the shorter than any other line segment joining the point AP. Hence, OP perpendicular to AB. ಕೆಲವು ಥಿಯರಮ್ಸ್ಗಳು ಸ್ವಲ್ಪ ಅಂದರೆ ಕನ್ವಿನ್ಸ್ ಆಗಲ್ಲ ನಿಮ್ಗೆ ಎಷ್ಟೋ ಸತಿ, ಬಟ್ ದಿಸ್ ಇಸ್ ಹೌ ಜಾಮಿಟ್ರಿ ಇಸ್. ಸೊ ಇವಾಗ ಇಲ್ಲಿ ಇಷ್ಟು ಈ 4 ಪಾಯಿಂಟ್ಸ್ನ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಬೈ ಟುಡೇಕ್ಕಿಂತ ಬೆಟರ್ ಟು ಅಂಡರ್ಸ್ಟ್ಯಾಂಡ್ ದಿಸ್. So this is the first theorem that you need to understand. The second theorem is very very simple. ಇದೇ ತುಂಬ ಸತಿ ಬರೋದು ಎಕ್ಸಾಮ್ಗೆ, ಇದು ತುಂಬ ಹೈ ಪ್ರಯಾರಿಟಿ, ಬಟ್ ಎರಡರಲ್ಲಿ ಒಂದು ಬಂದೇ ಬರುತ್ತೆ ಆಬ್ವಿಯಸ್ಲಿ. ಹಿಯರ್ ಪ್ರೂಫ್ ಏನೋ, ಇದು ಸ್ಟೇಟ್ಮೆಂಟ್ ಅವರೇ ಕೊಟ್ಟಿರ್ತಾರೆ. ದ ಲೆನ್ಸ್ ಆಫ್ ಅ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಸರ್ಕಲ್ ಆರ್ ಈಕ್ವಲ್. ಏನಂದ್ರೆ
ಈಗ ಒಂದು ಎಕ್ಸ್ಟರ್ನಲ್ ಪಾಯಿಂಟಿಂದ ಒಂದು ಸರ್ಕಲ್ ಇದೆ ಅಂದ್ಕೊಳ್ಳಿ, ಯಾವುದೋ ಒಂದು ಪಾಯಿಂಟಿಂದ ಎರಡು ಟ್ಯಾಂಜೆಂಟ್ ಡ್ರಾ ಮಾಡ್ತೀರಾ. ಮಾಡಿದಾಗ ಈ ಲೆಂತು ಸೇಮ್ ಅಂತ ಪ್ರೂವ್ ಮಾಡ್ಬೇಕು ನಾವು. ಇದ್ರ ಉದ್ದ ಸೇಮ್ ಅಂತ ಪ್ರೂವ್ ಮಾಡಬೇಕು, ಆಯ್ತಾ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಗಿವನ್ ಎ ಪಿ ಮತ್ತು ಎ ಕ್ಯೂ ಆರ್ ಟೂ ಟ್ಯಾಂಜೆಂಟ್ಸ್ ಫ್ರಮ್ ಪಾಯಿಂಟ್ ಎ ಟು ಎ ಸರ್ಕಲ್ ಓ, ಆಯ್ತಾ. ಸರ್ಕಲ್ ಓ ಕೊಟ್ಟಿರ್ತಾರೆ, ಟ್ಯಾಂಜೆಂಟ್ ಕೊಟ್ಟಿದ್ದಾರೆ. ಇವಾಗ ಪ್ರೂಫ್ ಏನು ಪ್ರೂವ್ ಮಾಡ್ಬೇಕು, ನಾನು ಹೇಳೋದಲ್ಲ ಈ ಲೆಂತ್ ಅಂದರೆ ಇಲ್ಲಿ ಓ ಕ್ಯೂ ಇಸ್ ಈಕ್ವಲ್ ಟು ಓ ಪಿ ಅಂತ ನಾನು ಪ್ರೂವ್ ಮಾಡ್ಬೇಕಂದ್ರೆ ಟ್ಯಾಂಜೆಂಟ್ಸ್ ಲೆಂತ್ ಎಕ್ಸಾಕ್ಟ್ಲಿ ಸೇಮ್ ಅಂತ ಪ್ರೂವ್ ಮಾಡಬೇಕು. ಇವಾಗ ಕನ್ಸ್ಟ್ರಕ್ಷನ್ಗೆ ನಾನೇನು ಮಾಡ್ತೀನಿ, ಕೆಲವು ಅರೇಂಜ್ಮೆಂಟ್ಸು ಏನಂದರೆ ಓ ಪಿ ಮತ್ತು ಓ ಕ್ಯೂ ಇದೆರಡು ರೇಡಿಯಸ್ ಒಪ್ತೀರಾ, ಇದೆರಡು ಸೇಮ್ ಇದ್ದೇ ಇರುತ್ತಾ, ಎ ಓನ ಜಾಯಿನ್ ಮಾಡ್ತೀನಿ. ಇವಾಗ ಇದು ಇಂಪಾರ್ಟೆಂಟ್ ನೋಡಿ, ನೀವು ಕೇರ್ಫುಲಿ ನೋಡಿದ್ರೆ ಮೇಲಿರೋ ಟ್ರಯಾಂಗಲ್ಲು ಕೆಳಗಡೆ ಇರೋ ಟ್ರಯಾಂಗಲ್ಲು ಇದನ್ನು ಮಡಿಸ್ಬೋದಾ, ಓ ಎ ಇಟ್ಕೊಂಡು ಮಡಿಸಿದ್ರೆ ಇದೆರಡು ಓವರ್ಲ್ಯಾಪ್ ಆಗುತ್ತಾ. ಬೇಸಿಕಲಿ ಈ ಟ್ರಯಾಂಗಲ್ ಇದು ಕಾಂಗ್ರುಯೆಂಟ್ ಟ್ರಯಾಂಗಲ್. ಹೆಂಗಾದ್ರೂ ಮಾಡಿ ಇದು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರೆ, ಅಂದರೆ ಈ ಟ್ರಯಾಂಗಲ್ ಎಕ್ಸಾಕ್ಟ್ಲಿ ಅಚ್ಚು ಟ್ವಿನ್ಸ್ ಅಂತ ನೀವು ಪ್ರೂವ್ ಮಾಡಿದ್ರೆ, ಟ್ವಿನ್ಸ್ ಕೈಗಳು ಸೇಮ್ ಇದ್ದೇ ಇರುತ್ತೆ, ಆಯ್ತಾ. ಇದು ಮತ್ತು ಇದು ಲೆಂತ್ ಸೇಮ್ ಇದ್ದೇ ಇರುತ್ತೆ. ಸಮ್ ಯು ಹ್ಯಾವ್ ಟು ಪ್ರೂವ್ ದಿಸ್ ಬೋತ್ ಇಸ್ ಕಾಂಗ್ರುಯೆಂಟ್ ಟ್ರಯಾಂಗಲ್. ದೇ ಆರ್ ಕಾಂಗ್ರುಯೆಂಟ್ ಆಬ್ವಿಯಸ್ಲಿ ದಿಸ್ ಲೆಂತ್ ಅಂಡ್ ದಿಸ್ ಲೆಂತ್ ವುಡ್ ಬಿ ಸೇಮ್. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಇವಾಗ ಅದೆರಡು ಟ್ರಯಾಂಗಲ್ನ ತಗೊಳ್ತೀನಿ, ಯಾವುದು ಎ ಓ ಕ್ಯೂ ಮತ್ತು ಎ ಓ ಪಿ. ಇದೆರಡು ಟ್ರಯಾಂಗಲಲ್ಲಿ ಏನೆಲ್ಲ ಸೇಮ್ ಅಂತ ನೋಡ್ಬೇಕು. ಫಸ್ಟ್ಲಿ ನಮ್ಗೆ ಗೊತ್ತು, ಈ ಪಾಯಿಂಟ್ ಗೊತ್ತಲ್ವಾ, ಏನು ಹಿಂದಿನ ಥಿಯರಮ್ ಅಷ್ಟೇ ಓದಿದ್ವಿ. ಏನಂದರೆ ದಿಸ್ ಇಸ್ ದ ಟ್ಯಾಂಜೆಂಟ್, ದಿಸ್ ಇಸ್ ದ ರೇಡಿಯಸ್, ದೇ ಮೀಟ್ ಎಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಇಟ್ ವಿಲ್ ಬಿ 90 ಡಿಗ್ರಿ ಆಬ್ವಿಯಸ್ಲಿ. ಈ ಟ್ರಯಾಂಗಲ್ ಇಲ್ಲಿ 90, ಈ ಟ್ರಯಾಂಗಲ್ ಇಲ್ಲಿ 90. ಯಾಕೆ, ರೇಡಿಯಸ್ ಟ್ಯಾಂಜೆಂಟ್ ಮೀಟ್ ಎಟ್ 90 ಡಿಗ್ರಿ. ಸೊ ಅದನ್ನೇ ಇಲ್ಲಿ ಬರ್ದಿರೋದು, ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಸರ್ಕಲ್ ಇಸ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್ ಆಫ್ ಥ್ರೂ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಟ್ಯಾಂಜೆಂಟ್ ಈ ಬ್ಯಾಡ್ ಹೊಡೋದು ಬೇಡ, ಟ್ಯಾಂಜೆಂಟ್ ಅಂಡ್ ರೇಡಿಯಸ್ ಆಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಪ್ರೂವ್ ಮಾಡಿ. ನೋಡಿ, ಓ ಕ್ಯೂ ಎ ಇಸ್ ಈಕ್ವಲ್ ಟು ಓ ಪಿ ಎ. ನೆಕ್ಸ್ಟ್ ಇದೆರಡು ಟ್ರಯಾಂಗಲ್ ಇನ್ನೇನು ಕಾಮನ್ನು ನೋಡಿ, ಈ ಬೇಸ್ ನೋಡಿ ಎ ಓ ಇದು ಕಾಮನ್ ಇದೆಯಲ್ಲ, ಎರಡೂ ಟ್ರಯಾಂಗಲ್ಗೆ ಅದು ಕಾಮನ್ ಇದೆ. ನೆಕ್ಸ್ಟ್ ಏನು, ರೇಡಿಯಸ್ ನೋಡಿ, ಈ ಟ್ರಯಾಂಗಲ್ಗಿದು ಈ ಟ್ರಯಾಂಗಲ್ಗಿದು ರೇಡಿಯಸ್ ಒಂದು ಸರ್ಕಲ್ಗೆ ಒಂದೇ ರೇಡಿಯಸ್ ಇರಕ್ಕೆ ಸಾಧ್ಯ, ಎಲ್ಲಾನು ಸೇಮೇ ಇರಬೇಕು. ಸೊ ಅಂದರೆ ಇದೆರಡು ಸೇಮ್ ಇರಲೇಬೇಕು. ದೇರ್ ಫೋರ್ 3 ಪಾಯಿಂಟನ್ನು ನಾವು ಪ್ರೂವ್ ಮಾಡಿದ್ವಿ. ಹೆಂಗೆ, ನೀವು ಗ್ಯಾಪ್ನ ಇದೆ 9th ಸ್ಟ್ಯಾಂಡರ್ಡಲ್ಲಿ ಇದು 3 ಪಾಯಿಂಟನ್ನು ನಾವು ಯಾವ್ದಾರ 3 ಕ್ರೈಟೀರಿಯಸ್ ಇದೆ, ನಾವು ಎಷ್ಟು 4 ಕ್ರೈಟೀರಿಯಸ್ ಇತ್ತು. ಅದರಲ್ಲಿ ಇವಾಗ ನಾವೇನು ಮಾಡಿದ್ದೀವಿ ಅಂದರೆ RHS ಕ್ರೈಟೀರಿಯಾ ಯೂಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಏನಂದರೆ ಒಂದು ಆ್ಯಂಗಲ್ಲು ಎರಡು ಸೈಡು, ಸೊ ರೈಟ್ ಹೈಪಾಟಿನ್ಯೂಸ್ ಸೈಡ್. ಸೊ ಆ್ಯಕ್ಚುಲಿ ಇದು RHS ಅಥವಾ ನೀವು SAS ಅಂತಲೂ ಬರಿಬೋದು, ಏನು ತೊಂದರೆ ಇಲ್ಲ, SAS ಅಂತಲೂ ಬರಿಬೋದು. ಯಾಕಂದರೆ ಎರಡು ಸೈಡು ಒಂದು ಆ್ಯಂಗಲ್. RHS ಅಂದರೆ ಏನು, ರೈಟ್ ಹೈಪಾಟಿನ್ಯೂಸ್ ಸೈಡ್. ಸೊ ಅದನ್ನು ಬರಿಬೋದು. ಇಲ್ಲೇನು ರೈಟ್ 90 ಡಿಗ್ರಿ, ಹೈಪಾಟಿನ್ಯೂಸ್ ಸೇಮು, ಆಯ್ತಾ. ಸೈಡು ಏನು ಹೈಪಾಟಿನ್ಯೂಸ್ ಯಾವುದು ಕರೆಕ್ಟಾಗಿ ಗೊತ್ತಿರಲಿ, ಹೈಪಾಟಿನ್ಯೂಸ್ 90 ಡಿಗ್ರಿ ಆಪೋಸಿಟ್ ಇರೋದು, ಇದು ಹೈಪಾಟಿನ್ಯೂಸ್. ರೈಟ್ 90 ಡಿಗ್ರಿ, ಇದು ಹೈಪಾಟಿನ್ಯೂಸ್ ಒಂದು ಸೈಡು. ಸೊ ಅದ್ರ ಪ್ರಕಾರ ಇದು ಎರಡೂ ಕೂಡ ಯು ಕ್ಯಾನ್ ಆಲ್ಸೋ ರೈಟ್ SAS, ತಪ್ಪೇನಿಲ್ಲ. ಸೊ ಅದ್ರ ಪ್ರಕಾರ ಇದೆರಡು ಟ್ರಯಾಂಗಲ್ ಇದು ಕಾಂಗ್ರುಯೆಂಟ್ ಸೈನ್ ಗೊತ್ತಲ್ವ ನಿಮಗೆ, ಇದು ಕಾಂಗ್ರುಯೆಂಟ್ ಸೈನ್. ಸೊ ದೇರ್ ಫೋರ್ ಇದೆರಡು ನಿಮಗೆ 90 ಡಿಗ್ರಿ ಅಂದರೆ ಇದೆರಡು ಕಾಂಗ್ರುಯೆಂಟ್ ಟ್ರಯಾಂಗಲ್ ಆದಮೇಲೆ ನಾನು ಆಗಲೇ ಹೇಳಿದೆ 100% ಏನು ಟ್ಯಾಂಜೆಂಟ್ಸ್ ಲೆಂತ್ ಸೇಮ್ ಇರಲೇಬೇಕು. ಅದನ್ನು ನಾವು CPCT ಅಂತ ಬರಿತೀವಿ, ಕರಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅಂತ. ಪ್ರೂವ್ ಮಾಡಿದ್ಮೇಲೆ ಇದು ಬರೆಯೋಕ್ಕಾಗೋದು. ಸೊ ವಿ ಆಲ್ರೆಡಿ ಪ್ರೂವ್ಡ್, ದಟ್ ಇಸ್ ವೈ ವಿ ರೋಟ್, ಆಯ್ತಾ. ಸೊ ದಿಸ್ 2 ಥಿಯರಮ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ದಿಸ್ ಡಾಕ್ಯುಮೆಂಟ್ PDF-ನ ಕೆಳಗಡೆ ಹಾಕ್ತೀನಿ ನಾನು, ಯು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ಪ್ರಾಕ್ಟೀಸ್. 3 marks ಡೆಫಿನೆಟ್ಲಿ ವಿಲ್ ಗೆಟ್ ಇನ್ ಎಕ್ಸಾಮಿನೇಷನ್.